ಸುಮಾರು ಒಂದು 2 ತಿಂಗಳಿಂದ ಬರ್ತಾ ಇದ್ದೀವಿ. ಅಷ್ಟು ವೆರೈಟಿಯಲ್ಲಿ ಏನು ಇಷ್ಟ ಆಗುತ್ತೆ? ಕಾಫಿನೇ, ಕಾಫಿ ಮತ್ತೆ ರಾಗಿ ಮಾಲ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಈ ಆಮ್ಲ ಟೀ ಸರೌಂಡಿಂಗ್ ಅಲ್ಲಿ ಎಲ್ಲೂ ಸಿಗಲ್ಲ, ಇಲ್ಲೇನೆ ಸಿಗೋದು, ಅದಕ್ಕೆ ನಾನು ಇಲ್ಲೇ ಹುಡ್ಕೊಂಡ್ ಬರ್ತೀನಿ. ಸ್ಪೆಷಾಲಿಟಿ ಶುಂಠಿ ಟೀ ಅಂತ. ಓಕೆ. ಸೊ ಇಲ್ಲಿಗೆ 1.5 ತಿಂಗಳಿಂದ ಬರ್ತಾ ಇದೀವಿ. ಸೊ ಯಾವಾಗಲೂ ಇಲ್ಲೇ ಕುಡಿಯೋದು ಅಂದ್ರೆ ಚೆನ್ನಾಗಿರುತ್ತೆ. ಈಗ ಸರೌಂಡಿಂಗ್ ಅಲ್ಲಿ ಅಂದ್ರೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಶುಂಠಿ ಆಗಲಿ ಎಲ್ಲ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ. ಮಿಲ್ಕ್ ವೈಸ್ ತುಂಬಾ ತಿಕ್ಕಾಗಿರುತ್ತೆ ಆ ಟೀ. ನಮ್ಗೆ ಫ್ಲೇವರ್ ವೈಸ್ ಸಖತ್ತಾಗಿ ಅನ್ಸುತ್ತೆ. ನಮ್ಮ ಮನೇಲಿ ಮಾಡೋದಾದ್ರೆ ನಾರ್ಮಲ್ ಆಗಿ ಏನೋ ಡೈಲಿ ಎವ್ರಿ ಡೇ ತರ, ಅದ್ರಲ್ಲೂ ನಮ್ ಕೈಯಲ್ಲೇ ಮಾಡ್ತೀವಲ್ಲ, ಅದ್ ನಮ್ಗೆ ಇಷ್ಟ ಆಗಲ್ಲ. ಕಂಪೇರ್ ಟು ಈ ಸುತ್ತಮುತ್ತ ಸರೌಂಡಿಂಗ್ ತುಂಬಾ ಹೋಟೆಲ್ಸ್ ಇದೆ, ದೊಡ್ಡ ಹೋಟೆಲ್ಸ್. ಹೌದು, ಅಲ್ಲೆಲ್ಲ ಸಿಗದಿದ್ದ ಕ್ವಾಲಿಟಿ ಆಗ್ಲಿ ಇದಾಗ್ಲಿ ಇಲ್ಲಿ ಚೆನ್ನಾಗಿದೆ ಅನ್ಸುತ್ತೆ. ರೇಟ್ ವೈಸು ಅಷ್ಟೇ ತುಂಬಾ ರೀಸನಬಲ್ ಆಗಿದೆ, ಚೆನ್ನಾಗಿದೆ ಸರ್. ಟೇಸ್ಟ್ ವೈಸ್ ವಿ ಆಲ್ವೇಸ್ ಪ್ರಿಫರ್ ಲೆಮನ್ ಟೀ ಅಂಡ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಇಟ್ಸ್ ಆಲ್ ಗುಡ್ ಫಾರ್ ಹೆಲ್ತ್. ನಾವು ಯಾವಾಗಲೂ ಇದನ್ನೇ ಚೂಸ್ ಮಾಡ್ತೀವಿ. ನೋಡಿ, ಈಗ ಲೆಮನ್ ಟೀ ತಗೊಂಡಿದೀವಿ, ಒಳ್ಳೆ ಟೇಸ್ಟ್ ಆಗಿ ಕೊಟ್ಟಿದ್ದಾರೆ. ಆಮ್ಲ ಟೀ ಗೊತ್ತಲ್ಲ, ನೆಲ್ಲಿಕಾಯಿ. ಓಕೆ. ನಾವು ಆಲ್ಮೋಸ್ಟ್ ಏನ್ ಮಾಡಿದ್ರು ಫ್ರೆಶ್ ಆಗಿ ತಂದ್ಬಿಟ್ಟೆ ಮಾಡೋದು. ಶುಂಠಿ ಟೀ ಅಂದ್ರೆ ಶುಂಠಿನೇ ತಂದು ಕೆದ್ಬಿಟ್ಟು ಹಾಕ್ತಿವಿ, ಆಯ್ತಾ. ಆಮ್ಲ ಟೀ ಅಂದ್ರೆ ಫ್ರೆಶ್ ಆಮ್ಲನೇ ಹಾಕ್ಬಿಟ್ಟು ಮಾಡ್ತೀವಿ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂದ್ರೆ ಜೀರಿಗೆ, ಪೆಪ್ಪರ್, ಖಾರ ಟೇಸ್ಟ್ ಇರುತ್ತೆ. ಪ್ಲಸ್ ಈ ವೆದರ್ಗೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇದು ಕಷಾಯ. ಕಷಾಯ, ಓಕೆ. ರೆಗ್ಯುಲರ್ ಕುಡಿತಿರ್ತೀರಾ, ಫಸ್ಟ್ ಟೈಮ್ ಕುಡಿತಿರೋದು ನೀವು? ರೆಗ್ಯುಲರ್ ಆಗಿ ಲೆಮನ್ ಟೀ ಕುಡಿತೀವಿ. ಸೊ ಇವತ್ತು ಇದು ಟ್ರೈ ಮಾಡ್ತಾ ಇದೀವಿ. ದಿನ ಬರ್ತೀವಿ. ಏನ್ ಸ್ಪೆಷಲ್ ಸರ್ ಇಲ್ಲಿ? ಏನು ಜಾಸ್ತಿ? ಎಷ್ಟು? ಕಾಫಿ ಫುಲ್ ಸ್ಟ್ರಾಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಅದಕ್ಕೋಸ್ಕರ ದಿನ ಬರ್ತೀವಿ. ಸರ್, ಮೆಂತ್ಯ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೇ ಬಿ ಈ ತರ ವೆದರ್ ಅಲ್ಲಿ ಮೆಂತ್ಯ ತಗೊಳ್ಳೋದೆಲ್ಲ ತುಂಬಾ ಹೆಲ್ತ್ ವೈಸು. ಅದರಲ್ಲೂ ರಾಗಿ ಇದರಲ್ಲಿ ರಿಚ್ಚು ಫೈಬರ್, ಪ್ರೋಟೀನ್ಸ್ ಎಲ್ಲ. ಸೊ ನಂಗೆ ಅನಿಸ್ತಾ ಇದೆ, ಸೊ ಮನೆಯವ್ರಿಗೆಲ್ಲ ರೆಫರ್ ಮಾಡೋಣ, ಕರ್ಕೊಂಬರೋಣ, ರಾಗಿ ಮಾಲ್ಟ್ ಕುಡಿಸೋಣ ಅಂತ. ಸ್ವೀಟೂ ಅಷ್ಟೇ ಮೈಲ್ಡ್ ಆಗಿದೆ, ನಾಟ್ ಓವರ್ ಶುಗರಿ ಇಲ್ಲ. ಇದು ಬೆಲ್ಲ ಅನ್ಸುತ್ತೆ. ಹೌದು, ಬೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಸೊ ಇನ್ಮೇಲೆ ಡೈಲಿ ಬಂದು 1 ಗ್ಲಾಸ್ ರಾಗಿ ಮಾಲ್ಟ್ ತಗೊಳ್ಳೋಣ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಲೆಮನ್ ಟೀ ಇದು. ಲೆಮನ್ ಟೀ ಅಂದ್ರೆ ನಾರ್ಮಲಿ ಟೀ ಡಿಕಾಕ್ಷನ್ ಇದು. ಡಿಕಾಕ್ಷನ್ ಮಾಡ್ಕೊಂಡು ನ್ಯಾಚುರಲಿ ಮಾಡೋಂಥ ಇದು. ಈ ಟೀ ಶಾಪ್ ಮಾಡೋದ್ರಲ್ಲಿ ಲಕ್ಷ ದುಡಿಬಹುದು ಅಂತಾರಲ್ಲ, ನಿಜನ ಅದೆಲ್ಲ? ಸರ್, ಲಕ್ಷ ದುಡಿಬಹುದು. ಬಟ್ ನೀವು ಒಂದು ಫ್ರಾಂಚೈಸಿ ತಗೊಂಡ್ ದಿನದಿಂದ ಲಕ್ಷ ದುಡಿಯೋಕ್ಕಾಗಲ್ಲ. ಬಟ್ ನಾವೇನೇ ಫ್ರಾಂಚೈಸಿ ತಗೊಂಡ್ರು ನಾವು ಸೆಲೆಕ್ಟ್ ಮಾಡೋ ಜಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಾಗದ ಮೇಲೆನೆ ಬಿಸ್ನೆಸ್, ಆಮೇಲೆ ನಮ್ಮ ಫ್ರಾಂಚೈಸಿ ಏನಿದ್ರು ಆಗುತ್ತೆ. ಇವತ್ತು ಏನಾಗಿದೆ ಅಂದ್ರೆ ಎಲ್ಲ ತುಂಬಾ ಫ್ರಾಂಚೈಸಿಗಳು ತುಂಬಾ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ಇವತ್ತೊಂದು ಆವರೇಜ್ ಆಗಿ ಒಂದು ಶಾಪ್ ಮಾಡ್ಬಿಟ್ಟು ಒಂದು 10,000 ಬಾಡಿಗೆ ಇರುತ್ತೆ ಅನ್ಕೊಳ್ಳಿ. ಒಂದು 10,000 ಬಾಡಿಗೆ ಇರೋ ಶಾಪ್ ಮಾಡಿ ಒಂದು 4-5 ಸಾವಿರ ಬಿಸ್ನೆಸ್ ಆದ್ರೆ ಅದೊಂದು ಆವರೇಜ್ ಬಿಸ್ನೆಸ್. ಇವತ್ತು ಒಂದು 4,000 ಬಿಸ್ನೆಸ್ ಆದ್ರೆ ಅವ್ನೇನಿಲ್ಲ ಅಂದ್ರೂ ತಿಂಗಳಿಗೆ ಒಂದು 45,000 ದುಡಿಬಹುದು. 10,000 ಒಳಗಡೆ ಬಾಡಿಗೆ ಇದೆ. ಓಕೆ. ಇಷ್ಟ ಆಗಕ್ಕೆ ನಾವು ಒಂದು ವೆಲ್ ಗೋಲ್ ಅಂತ ಹೇಳ್ಬೋದು ಇದನ್ನ. ಅದ್ರ ಮೇಲೆ ನೀವೇನಾರು ಒಂದು 8,000 10,000 ಬಿಸ್ನೆಸ್ ಮಾಡಿದಾಗ ನೀವು ಖಂಡಿತವಾಗ್ಲೂ ಲಕ್ಷ ದುಡಿಬಹುದು. ಅಂತ ಪಾಸಿಬಿಲಿಟೀಸು ಎಲ್ಲರಿಗೂ ಎಲ್ಲ ಜಾಗದಲ್ಲೂ ಆಗಲ್ಲ. ನಾವು ಜಾಗ ಚೆನ್ನಾಗಿರೋದು ಮಾಡಿದಾಗ ಆ ತರ ಆಪರ್ಚುನಿಟೀಸ್ ಇರುತ್ತೆ. ಅಲ್ಲ, ಒಂದು 45,000 ಮೋಸ ಇಲ್ವಾ ಸರ್? ಒಂದು 45,000 ದುಡಿಯೋಕೆ ಮೋಸ ಇಲ್ಲ ಸರ್. ಇವತ್ತು ಅಷ್ಟು ದುಡಿಯೋದನ್ನು ತುಂಬಾ ಕಷ್ಟ ಇದೆಯಲ್ಲ ಸರ್. ನೀವತ್ತು ಕೆಲ್ಸಕ್ಕೆ ಹೋಗಿ ಇಂಡಿಪೆಂಡೆಂಟ್ ಆಗಿ ದುಡ್ಕೋಬಹುದು. ನೀವು ಆರಾಮಾಗಿ ನೀವು ಆ ರೇಂಜಲ್ಲಿ ದುಡ್ಕೋಬಹುದು. ಅಂದ್ರೆ 45,000 ದುಡಿಬಹುದು ಅಂದ್ರೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಲಕ್ಷ ಗಟ್ಟಲೆ ದುಡಿಬಹುದು. ಬಟ್ ಸ್ವಲ್ಪ ಟೈಮ್ ಕಾಣುತ್ತೆ. ಒಳ್ಳೆ ಜಾಗದಲ್ಲಿ ಇದ್ರೆ ನೀವು ಖಂಡಿತ ಲಕ್ಷ ಗಟ್ಟಲೆ ದುಡಿಬಹುದು. ಇನ್ನೊಂದು ಕೇಳಿದೆ, ಆಕ್ಚುಲಿ ನೀವು ಇಂಜಿನಿಯರಿಂಗ್ ಮಾಡಿದಿರ ಅಂತ ಹೇಳಿದ್ರು. ಸೊ ಇಂಜಿನಿಯರಿಂಗ್ ಮಾಡಿ ಯಾವ್ದೋ ಒಳ್ಳೆ ಕಂಪ್ನಿ ಕೆಲಸ ಮಾಡ್ಬೋದಾಯ್ತು, ಯಾಕೆ ನೀವು ಈ ತರ ಅಂಗಡಿ ಇಟ್ಕೊಂಡು ಇಷ್ಟೆಲ್ಲ ರಿಸ್ಕ್ ತಗೊಂಡು ಅಂತ ಏನ್ ಅನ್ಸಲ್ವಾ ನಿಮ್ಗೆ? ಆತರ ಏನಿಲ್ಲ. ಈಗ ನಾವೇನೋ ಇಂಡಿಪೆಂಡೆಂಟ್ ಆಗಿ ಏನೋ ಒಂದು ಮಾಡ್ಬೇಕು ಅಂತ ಮಾಡಿದಾಗ ಏನಾರ ಒಂದು ಕಮ್ಮಿ ಬಡ್ಜೆಟ್ ಆಗಿ ಏನಾರ ಒಂದು ಸ್ಟಾರ್ಟ್ ಮಾಡ್ಬಿಟ್ಟು ಅದನ್ನೇ ದೊಡ್ಡದಾಗಿ ಮಾಡ್ಬೇಕು ಅಂದಾಗ ನನಗೆ ತಲೆಗೆ ಬಂತು.
ಹಂಗಾಗಿ ನಾನು ಇದನ್ನ ಮಾಡ್ಕೊಂಡು ಹೋಗ್ತೇನೆ. ಈಗ ಒಬ್ಬನೇ ಅಲ್ಲ, ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿದವರು ಟೊಮಾಟೊ ಮಾಡ್ತಾವ್ರೆ, ಟೀ ಅಂಗಡಿ ಮಾಡ್ತಿದ್ದಾರೆ, ಎಲ್ಲಾ ತರ ಕೆಲಸ ಮಾಡ್ತಿದ್ದಾರೆ. ಅದ್ರಲ್ಲಿ ಏನು ಆಶ್ಚರ್ಯ ಏನಿಲ್ಲ ಅಂತ ಅನ್ಕೋತೀನಿ. ಅಂದ್ರೆ ನಿಮ್ದು ನಿಮ್ಮ ನಾನು ನೆಕ್ಸ್ಟ್ ಇವತ್ತು ಈ ತರ ಮಾಡ್ತಾ ಇದೀನಿ. ನೆಕ್ಸ್ಟ್ ನಾನು ಏನೋ ಮಲ್ಟಿಪಲ್ ಔಟ್ಲೆಟ್ ಮಾಡ್ಬೇಕು ಅನ್ನೋ ನನಗೆ ಇಂಟೆನ್ಷನ್ ಇದೆ. ನೆಕ್ಸ್ಟ್ ಮಾಡೋದಿದೆ, ದೊಡ್ಡದಾಗ ಆಗ್ಬೋದಲ್ಲ. ಓಕೆ, ಸೊ ಇವಾಗ ಲೆಮನ್ ರೆಡಿ ಆಯ್ತು, ಲೆಮನ್ ಟೀ. ಸುಮಾರು ಒಂದು 6 months ಇಂದ ಬರ್ತಾ ಇದೀವಿ. ಮತ್ತೆ ನಮ್ಗೆ ಇಲ್ಲಿ ಲೆಮನ್ ಟೀ ತುಂಬಾ ಇಷ್ಟ. ಓಕೆ, ಸಖತ್ ಯುನೀಕ್ ಆಗಿ ಮಾಡ್ತಾರೆ. ಸೊ ಚೆನ್ನಾಗಿರುತ್ತೆ. ಆಕ್ಚುಲಿ 6 months ಇಂದ ಇಲ್ಲಿ ಬರ್ತಾ ಇದ್ರಾ? ಎಲ್ಲಿ ಮನೆ? ನಮ್ಮ ಮನೆ ಇಲ್ಲೇ ನಿಯರೆಸ್ಟ್. ಓಕೆ, ಸೊ ಈ ಬಸವೇಶ್ವರ ನಗರದಲ್ಲಿ ತುಂಬಾ ಟೀ ಅಂಗಡಿಗಳಿದೆ. ಸೊ ಏನ್ ಸ್ಪೆಷಲ್ ಇಲ್ಲೇನೆ? ಇಲ್ಲಿ ಲೆಮನ್ ಟೀ ತುಂಬಾ ಯುನೀಕ್ ಆಗಿರುತ್ತೆ. ಲೈಕ್ ನೀವು ನೋಡಿದ್ರೆ ಡಿಫ್ರೆಂಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊದಲು ಪಕ್ಕದಲ್ಲಿ ಬೇರೆ ಕಡೆ ಒಂದ್ ಕಡೆ ಕುಡಿತಿದ್ವಿ, ಬಟ್ ಇಲ್ಲಿ ಲೆಮನ್ ಟೇಸ್ಟ್ ಟೇಸ್ಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂದ್ರೆ ಜೀರಿಗೆ, ಪೆಪ್ಪರು, ಆ ಖಾರ ಟೇಸ್ಟ್ ಇರುತ್ತೆ. ಪ್ಲಸ್ ಈ ವೆದರ್ಗೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂದ್ರೆ ಬಸವೇಶ್ವರ ನಗರದಲ್ಲಿ ನಿಮ್ಗೆ ಬೇರೆ ಕಡೆಗಿಂತ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಲೆಮನ್ ಟೀ ನಾನು ಬೇರೆದಷ್ಟು ಟ್ರೈ ಮಾಡಲ್ಲ, ನಂಗೆ ಲೆಮನ್ ಟೀ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಇದನ್ನೇ ಕಂಪ್ಲೀಟ್ ಬಂದಾಗಿಂದಲೂ ಇದನ್ನೇ ಕಾನ್ಸ್ಟೆಂಟ್ ಆಗಿ ಕುಡಿತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಭಿಜಿತ್. ಓಕೆ, ಥ್ಯಾಂಕ್ ಯು. ಇದು ಬಟರ್ಫ್ಲೈ ಟೀ. ಬಟರ್ಫ್ಲೈ ಟೀ ಅಂದ್ರೆ ಶಂಖ ಪುಷ್ಪ. ನೀವು ಊರುಗಳ ಕಡೆ ನೋಡಿರ್ತಾರೆ ರೋಡ್ ಸೈಡ್ ಅಲ್ಲಿ. ನೋಡಿರ್ತಾರೆ ಈ ತರ ಫ್ಲವರ್ ಎಲ್ಲ. ಫಾರ್ ಎಕ್ಸಾಂಪಲ್ ಈ ತರ ಇದೆ ನೋಡಿ, ಈ ತರ ಫ್ಲವರ್. ಓಕೆ, ಇದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಫೇಸು ಎಲ್ಲ ಗ್ಲೋ ಆಗುತ್ತೆ, ಆಮೇಲೆ ವೆಯ್ಟ್ ಲಾಸ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಕುಡಿದ್ರೆ. ಇವೆಲ್ಲ ನಿಮಗೆ ಈಗ ನಮ್ಗೆ ನಾರ್ಮಲೇ ಹೋಗ್ತವೆ. ಮೋಸ್ಟ್ ಆಫ್ ಆಲ್ ನಿಮಗೆ ನಾರ್ಮಲಿ ಶಾಪ್ಗೆ ರೆಕಮೆಂಡ್ ಮಾಡಿದ್ರೆ ನಮ್ಮ ಶಾಪಲ್ಲಿ ಲೆಮನ್ ಟೀ ಜಾಸ್ತಿ ಹೋಗುತ್ತೆ. ನಮ್ದು ಐ ಸೇಲ್ಸ್ ಯಾವ್ದಾಗುತ್ತೆ ಅಂದ್ರೆ ಲೆಮನ್ ಟೀ. ಲೆಮನ್ ಟೀ ಜಾಸ್ತಿ. ಯೂಶಲಿ ಹೆಲ್ತ್ ಒಳ್ಳೇದು ಅದು. ಹೆಲ್ತಿಗೆ ಒಳ್ಳೇದು, ಹೆಲ್ತಿಗೆ ಒಳ್ಳೇದು. ಸ್ವಲ್ಪ ಹರ್ಬ್ಸ್ ಪೌಡರ್ಸ್ ಎಲ್ಲ, ಸ್ಪೈಸಸ್ ಎಲ್ಲ ಯೂಸ್ ಮಾಡಿರ್ತೀವಿ. ಒಂದ್ಸರಿ ಕುಡಿದವ್ರಿಗೆ ಮತ್ತೆ ಅದು ಈ ಸೈಡ್ ಎಲ್ಲಾರು ಕುಡ್ಕೊಂಡು ಹೋಗಿದವ್ರಿಗೆ ಮತ್ತೆ ಬಂದು ಕುಡಿತಾರೆ. ಕೆಲವೊಬ್ರಿಗೆ ಲೆಮನ್ ಟೀ ಅಂತ ಗೊತ್ತಾಗಲ್ಲ. ಓಕೆ, ಅವತ್ತೇನೋ ಕೊಟ್ಟಿದ್ರಲ್ಲ ಕಷಾಯ ತರ ಇತ್ತಲ್ಲ ಅಂತ ಕೇಳ್ತಾರೆ. ನಮ್ ಕಷಾಯನೇ ಬೇರೆ ಇದೆ, ನಿಮ್ಗೆ ಬೇಕಾದ್ರೆ ಹೇಳ್ತೀನಿ. ಅದು ಕಷಾಯ ತೋರಿಸ್ತೀನಿ ನೆಕ್ಸ್ಟ್. ಮನೋಹರ್, ಈಗ ಇದು ಬಿಟ್ರೆ ಲೆಮನ್ ಟೀ ಬಿಟ್ರೆ ಇನ್ನೇನೇನು ಟೀ ಮಾಡ್ತೀರಾ? ಯಾವ ತರ ಟೀ ಮಾಡ್ತೀರಾ? ಲೆಮನ್ ಟೀ ಬಿಟ್ರೆ ನಮ್ಮ ಫ್ಲವರ್ ಟೀಸ್ ಮಾಡ್ತೀವಿ. ಫ್ಲವರ್ ಟೀಸ್ ಅಂದ್ರೆ ಶಂಖ ಪುಷ್ಪ ಫ್ಲವರ್, ದಾಸವಾಳ ಫ್ಲವರ್, ಆಮೇಲೆ ಕಷಾಯ ಮಾಡ್ತೀವಿ. ಕಷಾಯ ಅಂದ್ರೆ ಅದು 18 ಟೈಪ್ ಸ್ಪೈಸಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ನಾವೇ ಮಾಡ್ತೀವಿ. ನಾವೇ ರೆಡಿ ಮಾಡೋದು, ಬೇರೆ ಕಡೆ ಎಲ್ಲೂ ತರಿಸಲ್ಲ. ಆಮೇಲೆ ರಾಗಿ ಮಾಲ್ಟ್ ಇದೆ, ರಾಗಿ ಮಾಲ್ಟ್ ಅಷ್ಟೇ. ಅದಕ್ಕೆ ಮಲ್ಟಿ ಗ್ರೈನ್ಸ್ ಎಲ್ಲ ಹಾಕ್ಬಿಟ್ಟು ನಾವೇ ಪೌಡರ್ ಮಾಡ್ತೀವಿ. ಹಾಫ್ ಕಂಟೆಂಟ್ ರಾಗಿ ಇದ್ರೆ ಹಾಫ್ ಕಂಟೆಂಟ್ ಮಲ್ಟಿ ಗ್ರೈನ್ಸ್ ಎಲ್ಲ ಇರುತ್ತೆ. ಆ ಥರ. ಅದಾದ್ಮೇಲೆ ನಿಮಗೆ ಅಶ್ವಗಂಧ ಇದೆಯಲ್ಲ, ನ್ಯಾಚುರಲ್ ಅಶ್ವಗಂಧ ಬೇರ್ನೆ ತಂದ್ಬಿಟ್ಟು ನಾವೇ ಪುಡಿ ಮಾಡ್ಬಿಟ್ಟು ಮಾಡೋದು. ನಾವು ಬೇರೆ ಕಡೆ ಪೌಡರ್ನು ತರಿಸಲ್ಲ. ನಿಮಗೆ ಜಿಂಜರ್ ಟೀ, ಏಲಕ್ಕಿ ಟೀ, ಮಸಾಲಾ ಟೀ, ಈ ತರ ಎಲ್ಲ ಇದೆ. ಬಟ್ ಆಮೇಲೆ ಫ್ಲೇವರ್ ಟೀಸ್ ಅಂತ ಸುಮಾರು ಇದೆ. ಆ ಫ್ಲೇವರ್ ಟೀಸ್ ಒಂದು 4-5 ಟೈಪ್ ಸಿಗುತ್ತೆ. ಜಿಂಜರ್ ಟೀ, ಮಸಾಲಾ ಟೀ, ಏಲಕ್ಕಿ ಟೀ ಎಲ್ಲ ನಾರ್ಮಲಿ ಹೋಗುತ್ತೆ. ಆಮೇಲೆ ಫಿಲ್ಟರ್ ಕಾಫಿ, ಬೆಲ್ಲದ ಟೀ ಇದೆಲ್ಲ. ಇದು ಆಮ್ಲ ಟೀ ಅಂತ. ಆಮ್ಲ ಟೀ ಗೊತ್ತಲ್ಲ, ನಾವು ಆಲ್ಮೋಸ್ಟ್ ಏನ್ ಮಾಡಿದ್ರು ಫ್ರೆಶ್ ಆಗಿ ತಂದ್ಬಿಟ್ಟೆ ಮಾಡೋದು. ಶುಂಠಿ ಟೀ ಅಂದ್ರೆ ಶುಂಠಿನೇ ತಂದು ಕೆದ್ಬಿಟ್ಟು ಹಾಕ್ತಿವಿ, ಆಯ್ತಾ. ಆಮ್ಲ ಟೀ ಅಂದ್ರೆ ಫ್ರೆಶ್ ಆಮ್ಲನೇ ಹಾಕ್ಬಿಟ್ಟು ಮಾಡ್ತೀವಿ. ಬೆಟ್ಟದ ನೆಲ್ಲಿಕಾಯಿ. ಸೊ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಲ್ಲ? ಇದು ಹೆಲ್ತ್ ಬೆನಿಫಿಟ್ ಇದೆ ನಿಮ್ಗೆ. ಶುಗರ್ ರಿಲೇಟೆಡ್, BP ರಿಲೇಟೆಡ್, ಆಮೇಲೆ ನಿಮ್ಗೆ ಹೊಟ್ಟೆ ಏನಾರ ಸ್ವಲ್ಪ ಪ್ರಾಬ್ಲಮ್ ಇದ್ರೆ, ಕಸಿ ಇದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ. ಆಕ್ಚುಲಿ ನಾನು ಇದನ್ನ ತಿಂದು ನೋಡಿದೀನಿ, ಬಟ್ ತುಂಬಾ ತಿನ್ನ ಕಷ್ಟ ಆಗುತ್ತೆ. ಬಟ್ ಕುಡಿದ್ ನೋಡಿ, ನೀವು ಇನ್ನೊಂದ್ಸರಿ ಅದ್ ಬೇರೆ ತರಾನೇ ಇರುತ್ತೆ, ಮತ್ತೆ ಕುಡಿತೀರಾ. ಓಕೆ, ನೀವು ತಿನ್ನಕ್ ಹೋದಾಗ ಅರ್ಧ ಬರ್ಧ ತಿನ್ಬಿಟ್ಟು ಎಸ್ಬಿಟ್ಟಿರ್ತೀರಲ್ಲ. ಹೌದು, ನಿಜ. ಬಟ್ ಇದು ಈ ತರ ಕುಡಿದಾಗ ನಿಮಗೆ ಆ ತರ ಕಸಿ ಬರಲ್ಲ. ಬೆಂಗಳೂರಲ್ಲೇ ಹೋದ್ರು ಆಲ್ ಎಲ್ಲೂ ಮಾಡಲ್ಲ ಇವೆಲ್ಲ. ಅಲ್ಲ, ನಾನು ತುಂಬಾ ಕಡಿಮೆ ಇದು ಬೆಟ್ಟದ ನೆಲ್ಲಿಕಾಯ್ದು ಆಮ್ಲ ಟೀ ತುಂಬಾ ಕಡಿಮೆ ಕೇಳಿದ್ರು. ನಾವು ಮೋಸ್ಟ್ ಆಫ್ ಆಲ್ ಕೆಲವೊಂದಕ್ಕೆಲ್ಲ ಈ ಶುಗರ್ ಬೇಕು ಅಂದ್ರೆ ಶುಗರ್ ಹಾಕ್ತಿವಿ, ಶುಗರ್ ಬೇಡ ಅಂದ್ರೆ ಹಾಕಲ್ಲ. ಆರ್ಗ್ಯಾನಿಕ್ ಹೆಲ್ತಿ ರಿಲೇಟೆಡ್ ಏನ್ ಇಶ್ಯೂ ಇರುತ್ತೋ ಅದಕ್ಕೆಲ್ಲ ಜಾಗ್ರಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರಾಗಿ ಮಾಲ್ಟಿಗೆಲ್ಲ ಜಾಗ್ರಿ ಹಾಕ್ತಿವಿ. ಕಷಾಯ ಮಾಡ್ತೀವಿ. ಕಷಾಯ ಅಂದ್ರೆ ಅದೇ ನಿಮ್ಗೆ ಅವಳು ಹೇಳಿ ಅನ್ಸುತ್ತೆ, 18 ತರ ಸ್ಪೈಸಸ್ ಹಾಕಿರ್ತೀವಿ ಅದಕ್ಕೆ.
18 ಥರದ್ದು ಸ್ಪೈಸಸ್ ಹಾಕಿರ್ತೀವಿ. ಅದಕ್ಕೂ ಎಲ್ಲ ಜಾಗರಣೆ ಯೂಸ್ ಮಾಡೋದು. ಆಮೇಲೆ ಅಶ್ವಗಂಧ. ಅಶ್ವಗಂಧ ನನ್ನ ಹತ್ರ ಮೊದಲು ಕುಡಿಯೋರೇ ಇರಲಿಲ್ಲ. ಅದು ಹಿಂಗೆ ಒಂದು ವಿಡಿಯೋ ಆದ್ಮೇಲೆ ತುಂಬಾ ಜನ ಕೇಳ್ತಾರೆ ಅದು. ಅದಕ್ಕೂ ಎಲ್ಲ ನಾವು ಜಾಗರಣೆ ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ಆಲ್ ಹೆಲ್ತಿ ರಿಲೇಟೆಡ್, ಈ ಹರ್ಬಲ್ ರಿಲೇಟೆಡ್ ಏನಿದೆ ಅವಕ್ಕೆಲ್ಲ ಜಾಗರಿ ಯೂಸ್ ಮಾಡ್ತೀವಿ ನಾವು. ನಾನು ಕೇಳಿದ ಮಟ್ಟಿಗೆ ಈ ನಲ್ಲಿಕಾಯಿ ಇದೆಯಲ್ಲ ಬಹಳ ಒಳ್ಳೇದು. ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಆಗುತ್ತೆ, ಈವನ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಹೆಲ್ತ್ ಬೆನಿಫಿಟ್ ತುಂಬಾನೇ ಇದೆ ಇದಕ್ಕೆ. ಸರ್ ನೀವು ರೆಗ್ಯುಲರ್ ಬರ್ತಾ ಇರ್ತೀರಾ ಈ ಶಾಪ್ಗೆ? ಹೆಂಗೆ? ನಾನು ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ ಒಂದು 3 ತಿಂಗಳಿಂದ. ನಾನು ನಾಗರಬಾವಿಯಿಂದ ಬರ್ತೀನಿ. ನಾಗರಬಾವಿಯಿಂದ? ಓಕೆ. ನನಗೆ ಆಮ್ಲಾ ಟೀ ಅಂದ್ರೆ ಇಷ್ಟ. ಈ ಆಮ್ಲಾ ಟೀ ಸರೌಂಡಿಂಗ್ ಅಲ್ಲಿ ಎಲ್ಲೂ ಸಿಗಲ್ಲ, ಇಲ್ಲೇನೆ ಸಿಗೋದು. ಅದಕ್ಕೆ ನಾನು ಇಲ್ಲೇ ಹುಡ್ಕೊಂಡ್ ಬರ್ತೀನಿ. ಡೈರೆಕ್ಟ್ ಆಮ್ಲಾ ತಿನ್ನೋದ್ರಿಂದ ಒಂಥರ ಒಗ್ರೊಗ್ರು ಇರುತ್ತೆ. ಇದು ಕುಡಿಯೋದ್ರಿಂದ ಆತರ ಏನು ಅನ್ಸಲ್ಲ. ನೀವು ಇದನ್ನೇ ಕುಡಿತೀರಾ ಅಥವಾ ಬೇರೆ ಟೀನು ಇದು ಮಾಡ್ತೀರಾ? ಇಲ್ಲ, ಕಷಾಯ ಅಂತ ಮಾಡ್ತಾರೆ, ಅದು ಬಹಳ ಚೆನ್ನಾಗಿರುತ್ತೆ. ಕಷಾಯ, ಆಮೇಲೆ ಅಶ್ವಗಂಧ. ಇದ್ರದ್ದೇನೋ ಫ್ರಾಂಚೈಸಿ ಕೊಡ್ತೀರಾ ಅಂತ ಕೇಳಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಫ್ರಾಂಚೈಸಿ ನಮ್ಗೆ ನೀವು ಇಂಟೆನ್ಷನ್ ಇರೋದಂದ್ರೆ ಏನೋ ಒಂದು ದೊಡ್ಡದಾಗಿ ಮಾಡಬೇಕು ಇದನ್ನೇ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಅದರಿಂದ ಫ್ರಾಂಚೈಸಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮ್ಮದು ನಾರ್ಮಲ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್, ಹರ್ಬಲ್ ಟೀಸು, ಆಮೇಲೆ ಕಷಾಯ, ರಾಗಿ ಮಾಲ್ಟು, ಕಾಫಿ ಟೀ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅಲ್ಲ, ಈಗ ಎಲ್ಲೆಲ್ಲಿ ತಗೋಬಹುದು ಫ್ರಾಂಚೈಸಿ? ಸಪೋಸ್ ನಾನು ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಎಲ್ಲೆಲ್ಲಿ ಫ್ರಾಂಚೈಸಿ ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ನಾವು ಮಾಡ್ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ತಗೋತೀರಾ? ಸೊ ಏನ್ ಮಾಡ್ಬೇಕು ಫ್ರಾಂಚೈಸಿ ತಗೋಬೇಕಂತ? ಫ್ರಾಂಚೈಸಿ ತಗೋಬೇಕು ಅಂದ್ರೆ ಡಿಸ್ಪ್ಲೇ ಇರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೇಳ್ತೀವಿ ಯಾವ ತರ ಮಾಡ್ಬೇಕು ಏನು. ಓಕೆ ಏನೋರು, ಈಗ ನೀವು ಫ್ರಾಂಚೈಸಿ ತಗೋಬೇಕು ಅಂತಂದ್ರೆ, ಈಗ ನಾನೆಲ್ಲೋ ಹಾಸನಲ್ಲಿ ಇರ್ತೀನಿ ಅನ್ಕೊಳ್ಳಿ, ನಾನು ಹಾಸನಲ್ಲಿ ಫ್ರಾಂಚೈಸಿ ತಗೋಬೇಕು. ಸೊ ತಗೋಬೇಕು ನಾನು ಏನ್ ಮಾಡ್ಬೇಕು, ಎಷ್ಟು ಅಮೌಂಟ್ ಕೊಡ್ಬೇಕಾಗತ್ತೆ ಸರ್? ಈಗ ಫ್ರಾಂಚೈಸಿ ಅಂದ್ರೆ ನೀವು ಒಂದು ಸೆಟಪ್ ಎಲ್ಲ ನೀವೇ ಮಾಡ್ಕೋಬಹುದು. ನಾವು ನಿಮಗೆ ರೆಫರ್ ಮಾಡ್ತೀವಿ ಯಾವ ತರ ಮಾಡ್ಕೋಬೇಕು, ಶಾಪ್ ಯಾವ ತರ ರೆಡಿ ಮಾಡಿಸ್ಬೇಕು. ನಾವು ಒಂದು ವಿಸಿಟ್ ಮಾಡ್ಬಿಟ್ಟು ಶಾಪ್ ಈ ತರ ರೆಡಿ ಮಾಡಿ ಗೈಡ್ ಮಾಡ್ತೀವಿ. ಆಮೇಲೆ ನಿಮಗೆ ಇಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ಬೇಕಾದ್ರೆ ನಾನೇ ಮಾರ್ಕೆಟಲ್ಲೆಲ್ಲ ಕೊಡ್ಸೋದೆಲ್ಲ ಮಾಡ್ಕೊಡ್ತೀನಿ. ಆ ಥರ ಇದ್ರೆ ನಿಮಗೆ ಮಿನಿಮಮ್ ಫ್ರಾಂಚೈಸಿ ಅಮೌಂಟ್ ಅಂತ ಇರುತ್ತೆ, ಅದು ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲ ಫುಲ್ ಸೆಟಪ್ ಅಂತ ಅಂದ್ರೆ ನಾವು ಈಗ ಸುಮ್ಮನೆ ಹೇಳ್ಬೋದು ನೋಡಿ. ಫಾರ್ ಎಕ್ಸಾಂಪಲ್ ನಾನು ಇದೊಂದು 2 ಲಕ್ಷಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ನಾನೇ ಮಾಡಿದ್ದೀನಿ. ಈಗ ನಾರ್ಮಲಿ ಯಾವುದೇ ಫ್ರಾಂಚೈಸಿ ಹೋದ್ರು 4 ರಿಂದ 5 ಲಕ್ಷದವರೆಗೂ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ನೀವು ಈ ಥರ ಒಂದು ಫ್ರಾಂಚೈಸಿ ಔಟ್ಲೆಟ್ ಮಾಡಬೇಕು ಅಂದರೆ ಈ ಡಿಸ್ಪ್ಲೇನಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಜಾಗ ಏನಿದೆ, ಎಷ್ಟು ಜಾಗ ಇದೆ, ಎಷ್ಟು ಸ್ಕ್ವೇರ್ ಫೀಟ್ ತಕ್ಕನಾಗಿ ನಾವು ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ನಮ್ದಿರೋ ತುಂಬ ಕಮ್ಮಿ ಜಾಗ ಇದೆ. ಈ ಅಂಗಡಿಗೆ ನೋಡ್ರಿ, ಎಲ್ಲ ಈಗ ಯಾವುದೇ ದೊಡ್ಡ ಅಂಗಡಿ ಏನಿದೆ ಅಂಗಡಿ ನಾನೊಂದು 30, 40, 50 ಸ್ಕ್ವೇರ್ ಫೀಟಲ್ಲಿ ಮಾಡಿರ್ಬೋದು ಅಂಗಡಿ. ಬೇರೆ ಅಂಗಡಿಲಿ ಏನಿದೆ ಎಲ್ಲ ಇದೆ ನೋಡ್ರಿ. ಎಲ್ಲೊಂದು ಆರ್ಟ್ ಕೇಸು, ಆಮೇಲೆ ಬಾಯ್ಲರ್ಸು, ಫಿಲ್ಟರ್ಸು, ಎಲೆಕ್ಟ್ರಿಕ್ ಸ್ಟವ್ಗಳು, ಆಮೇಲೆ ಕಿನೋಪಿ ಡಿಸ್ಪ್ಲೇ ಬೋರ್ಡ್ಗಳು, ಈ ದೊಡ್ಡ ಈ ಫ್ರಾಂಚೈಸಿ ಅಂಗಡಿ ಏನಿರುತ್ತೆ ಆ ಸೆಟಪ್ಪು ಇಲ್ಲೇ ಇದೆ. ನಾನು ಇದನ್ನ ಒಂದು 2 ಲಕ್ಷದಲ್ಲಿ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ನಾನೇ ಮಾಡ್ಕೊಂಡಿದ್ದೀನಿ. ಫ್ರಾಂಚೈಸಿ ಮಾಡ್ಕೊಡ್ಬೇಕಂದಾಗ ನಾವು ಎಷ್ಟು ಕಮ್ಮಿ ಬಜೆಟಲ್ಲಿ ಆಗುತ್ತೆ ಅಷ್ಟು ಕಮ್ಮಿ ಬಜೆಟಲ್ಲಿ ನಾವು ಮಾಡ್ಕೊಡ್ತೀವಿ. ಟೇಸ್ಟ್ ವೈಸ್ ತುಂಬಾ ಡಿಲಿಷಿಯಸ್ ಆಗಿದೆ. ಮನೇಲಿ ನಾವೇ ಸಕ್ಕರೆ, ಕಾಫಿ, ಟೀ ಪುಡಿ ಎಲ್ಲ ಮಿಕ್ಸ್ ಮಾಡಿ ಕುಡಿಯೋಷ್ಟರಲ್ಲಿ ಅದು ಒಂಥರ ಇರುತ್ತೆ. ಇಲ್ಲಿ ಬಂದು ರೆಡಿಮೇಡ್ ಸಿಗತ್ತಲ್ವಾ, ಅದ್ರ ಕಾಡು ಮನೆಯವ್ರದ್ದು ತುಂಬಾ ಚೆನ್ನಾಗಿರುತ್ತೆ ಟೀ. ಅದಕ್ಕೋಸ್ಕರ ನಾವು ಡೈಲಿ ಬರ್ತೀವಿ. ಈವ್ನಿಂಗ್ ವಾಕ್ ಬಂದು ಇಲ್ಲಿ ಟೀ ಕುಡ್ಕೊಂಡೆ ನಮ್ಮ ದಿನಾನ ಕ್ಲೋಸ್ ಮಾಡೋದು. ಈಗ ಹೋಗಿ ನಾವು ಮತ್ತೆ ಅಡುಗೆ ಪ್ರಿಪೇರ್ ಮಾಡ್ತೀವಿ. ಒಂಥರ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಡುಮನೆ ಟೀಗೆ ನಾವು ಎವ್ರಿ ಡೇ ವಿಸಿಟ್ ಮಾಡ್ತಾ ಇರ್ತೀವಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಅವ್ರದ್ದು ರಾಗಿ ಮಾಲ್ಟು, ಕಾಫಿ, ಎವ್ರಿಥಿಂಗ್ ಚೆನ್ನಾಗಿರುತ್ತೆ. ಮಿಲ್ಕ್ ವೈಸ್ ತುಂಬಾ ತಿಕ್ಕಾಗಿರುತ್ತೆ ಆ ಟೀ. ನಮ್ಗೆ ಫ್ಲೇವರ್ ವೈಸ್ ಸಖತ್ತಾಗಿ ಅನ್ಸುತ್ತೆ. ನಮ್ಮ ಮನೇಲಿ ಮಾಡೋದಾದ್ರೆ ನಾರ್ಮಲ್ ಆಗಿ ಏನೋ ಡೈಲಿ ಎವ್ರಿ ಡೇ ತರ, ಅದ್ರಲ್ಲೂ ನಮ್ ಕೈಯಲ್ಲೇ ಮಾಡ್ತೀವಲ್ಲ, ಅದು ನಮ್ಗೆ ಇಷ್ಟ ಆಗಲ್ಲ. ಇವ್ರದ್ದು ನಾವು ಅಡಿಕ್ಟ್ ಆಗಿದ್ದೀವಿ. ಸೊ ಚೆನ್ನಾಗಿದೆ. ಓಕೆ, ಅಂದ್ರೆ ನಿಮ್ಮ ಕೈ ಟೀಗಿಂತ ಇದು ಚೆನ್ನಾಗಿದೆ ಅಂತ ಹೇಳ್ತೀರಾ? ಹೌದೌದು. ಓಕೆ, ನಿಮ್ಮ ಹೆಸರು ಮೇಡಮ್? ಸಭಾ ಅಂತ. ಓಕೆ, ನೀರು ಇಲ್ಲೇ ಮನೆ ಇರೋದಾ ನಿಮ್ದು? ಗಣಪತಿ ನಗರ ಅಪೋಸಿಟ್ ಲೇವರ್ ಸ್ಕೂಲ್. ಇವ್ರು ಇಲ್ಲ ಸರ್, ನಾವು ವೈಟ್ ಫೀಲ್ಡ್. ವೈಟ್ ಫೀಲ್ಡ್ ಇಂದ ಇಲ್ಲಿ ಬಂದಿದ್ದೀರಾ? ಇಲ್ಲಿ ನಮ್ಮ ರಿಲೇಷನ್ ಮನೆಗೆ ಬಂದಿದ್ವಿ. ಬಂದಾಗ್ಲೆಲ್ಲ ಈ ಟೀ ತಗೊಂತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಯಾವ್ದು ಶುಂಠಿ ಟೀನಾ ಕುಡಿತಾ ಇರೋದು? ಹೌದು ಸರ್. ಓಕೆ, ಥ್ಯಾಂಕ್ ಯು.